ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಅಕೌಂಟ್ ಮಾಡೋದನ್ನ ಹೇಳ್ಕೊಟ್ಟೆ. ಸೊ ಇವಾಗ ಯೂಟ್ಯೂಬ್ ಅಕೌಂಟ್ ಆದಮೇಲೆ ನೀವು ವಿಡಿಯೋ ಮಾಡ್ತೀರಾ, ವಿಡಿಯೋನ ಯಾವ ರೀತಿ ಮಾಡಬೇಕಂತ ನಾನು ಹೇಳಿದ್ದೀನಿ. ಮೊಬೈಲ್ನ ಯಾವ ರೀತಿಯಾಗಿ ಇಟ್ಕೋಬೇಕು ಅಂತಲೂ ನಾನು ಹೇಳಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡಿ. ಸೊ ಇವಾಗ ಏನಂತ ಹೇಳಿದ್ರೆ ವಿಡಿಯೋ ಅಪ್ಲೋಡ್ ಮಾಡೋ ವಿಧಾನ ಯಾವ ರೀತಿ ಇದೆ ಅನ್ನೋದನ್ನ ನಾನು ಇವತ್ತಿನ ಒಂದು ಇದರಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಟ್ಯಾಗ್ಸ್ನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ಪ್ರತಿಯೊಂದು ಸ್ಟೆಪ್ಪು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಲಿಯೋವಂಥದ್ದು ಇರುತ್ತೆ, ನಾವು ಎಷ್ಟು ಕಲಿತೀವೋ ಅಷ್ಟು ನಮಗೇನೆ ಒಳ್ಳೆಯದಾಗುತ್ತೆ. ಸೊ ಇದನ್ನು ನೋಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಏನಂತ ಹೇಳಿದರೆ ವಿಡಿಯೋ ನಾನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಟ್ಯಾಗ್ಸ್ ಹಾಕ್ತೀನಿ, ಮತ್ತು ಟೈಮ್ ಶೆಡ್ಯೂಲಿಂಗ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟ್ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಸ್ಕ್ರೀನ್ ಪ್ಲೇ ಮಾಡ್ತೀನಿ. ಇಲ್ಲಿ YT ಸ್ಟುಡಿಯೋ ಓಪನ್ ಮಾಡಿ ಮೇಲ್ಗಡೆ ಪ್ಲಸ್ ಐಕಾನ್ ಇದೆ ಅಲ್ವಾ, ಆ ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡ್ತೀರಾ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅದು ಡೈರೆಕ್ಟ್ ಗ್ಯಾಲರಿಗೆ ತೊಗೊಂಡೋಗುತ್ತೆ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದಕ್ಕಿಂತ ಮುಂಚೆ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ನೀವು ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ತೀರೋ ಆ ವಿಡಿಯೋನೇ ಇಲ್ಲಿ ತಮ್ಮನೇಲಿ ಅಪ್ಲೋಡ್ ಆಗುತ್ತೆ. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾದ್ಮೇಲೆ ನೀವು ಮುಂಚೆ ಮಾಡಿ ಇಟ್ಕೊಂಡಿರಬೇಕು. ಇದು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಬೇಕಾದ್ರೂ ಕೊಡಬಹುದು. ತಮ್ಮನೇಲೂ ಹಾಕ್ತಾ ಇದ್ದೀನಿ. ಅದನ್ನೇ ಪೆನ್ಸಿಲ್ ಮಾರ್ಕ್ ಇತ್ತಲ್ಲ ಅದ್ರ ಮೇಲೆ ನಾನು ಏನು ಮಾಡಿದೆ ನಿಮಗೆ ಕೊಟ್ಟಿದ್ದೀನಲ್ವ ಅದರ ರಿಲೇಟೆಡ್ ನಾನಿಲ್ಲಿ ಟೈಟಲ್ನ ಹಾಕ್ತಾ ಇದ್ದೀನಿ. ಅಂದರೆ ಅಯ್ಯಪ್ಪ ವ್ರತಾಚರಣೆ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ನೇಲ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ನಾನು ಟೈಟಲಾಗಿ ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇದ್ರೆ ನಾನು ಟೈಪ್ ಮಾಡ್ತಿರೋದು ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಥರ ಬೇಕಾದರೂ ಟೈಪ್ ಮಾಡ್ಕೋಬೋದು. ಇಲ್ಲಿ ಅದು 100 ಇದನ್ನು ಕೇಳುತ್ತೆ. ಸೊ ಅಷ್ಟು ವರ್ಡಲ್ಲಿ ನಮ್ಮದು ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ರೆಡ್ ಮಾರ್ಕ್ ತೋರಿಸುತ್ತೆ, ಟೈಟಲು ತೊಗೊಳೋದಿಲ್ಲ. ಇದರಲ್ಲಿ ನೀವು ಏನಂತ ಹೇಳಿದರೆ #, ಇದೆಲ್ಲನೂ ನೀವು ಮೆನ್ಷನ್ ಮಾಡ್ಬೋದು, ಸಿಂಬಲ್ಸು ಮೆನ್ಷನ್ ಮಾಡ್ಬೋದು. ಸೊ ನಿಮಗೆ ಯಾವುದನ್ನು ಹಾಕಿದರೆ ವೀಡಿಯೋಸ್ ಜಾಸ್ತಿ ಓಡುತ್ತೋ ನೀವು ಅದನ್ನು ನೋಡಿ ಹಾಕಬೇಕಾಗುತ್ತೆ. ಸೊ ಅದನ್ನು ನಾನು ಆಮೇಲೆ ಸಜೆಷನ್ ಕೊಡ್ತೀನಿ ಏನು ಹಾಕಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಅದು ಟೈಟಲ್ ಹಾಕ್ತಾ ಇದ್ದೀನಿ. ಸೊ ಟೈಟಲ್ ಹಾಕಿ ಆದಮೇಲೆ ಮತ್ತು ಡೈರೆಕ್ಟ್ ಅಪ್ಲೋಡ್ ಅಂತ ಕೊಡಬೇಡಿ. ಅಲ್ಲಿ ಕೆಳಗಡೆ ಇನ್ನೂ ಸ್ವಲ್ಪ ಸೆಟ್ಟಿಂಗ್ಸ್ ಇರುತ್ತೆ. ಇದನ್ನು ಕ್ರೋಮ್ ಬ್ರೌಸರಲ್ಲೂ ನಾವು ಮಾಡ್ತೀವಿ, ಬಟ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅಲ್ಲಿ ಒಂದೇ ಸಲ ನಾವೆಲ್ಲನೂ ಅಪ್ಲೋಡ್ ಮಾಡಿ ಬಿಟ್ಬಿಡ್ಬೋದು. ಇನ್ ಕೇಸ್ ಏನಾದರೂ ಕಾಪಿರೈಟ್ ಇದ್ರೂ ನಮಗಲ್ಲಿ ಗೊತ್ತಾಗುತ್ತೆ, ಬಟ್ ಅಲ್ಲಿ ತುಂಬ ಹೊತ್ತು ತೊಗೊಳುತ್ತೆ. ಬಟ್ ಇದು ನಿಮಗೆ ಈಸಿಯೆಸ್ಟ್ ವೇ ಇದೆ. ನಿಮಗೆ ಡೈರೆಕ್ಟು YT ಸ್ಟುಡಿಯೋ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವ, ಅದರಲ್ಲಿ ಲಾಗಿನ್ ಆಗಿಬಿಟ್ಟು ಡೈರೆಕ್ಟ್ ನೀವು ಅಲ್ಲಿಂದನೇ ಅಪ್ಲೋಡ್ ಮಾಡೋದು ತುಂಬಾ ಈಸಿ ವೇ ಇದು. ಈಸಿಯಾಗಿ ನಾವು ಅಪ್ಲೋಡ್ನ ಮಾಡ್ಬೋದು. ಫಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀರಾ, ನೆಕ್ಸ್ಟ್ ತಮ್ನೇಲ್ ಹಾಕ್ತೀರಾ, ಅದಾದಮೇಲೆ ಟೈಟಲ್ ಹಾಕ್ತೀರಾ. ಸೊ ಟೈಟಲ್ ಹಾಕಿ ಆದಮೇಲೆ ನೀವು ಏನಂತ ಹೇಳಿದರೆ ಡಿಸ್ಕ್ರಿಪ್ಷನ್ಗೆ ಏನು ಹಾಕ್ಬೇಕಂತ ಹೇಳಿದರೆ ನೀವೇನು ಟೈಟಲ್ ಹಾಕಿರ್ತೀರಲ್ವ, ಸೊ ಅದನ್ನು ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿದರೆ ಮುಗೀತು. ಅದಕ್ಕಿಂತ ಜಾಸ್ತಿ ಡಿಸ್ಕ್ರಿಪ್ಷನ್ ಈ ಬಾಕ್ಸಲ್ಲಿ ನೀವು ಹಾಕಬೇಕು ಅಂತ ಹೇಳಿದರೆ ನಾನು ಅದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಹಾಕಬೇಕು ಅಂತ. ನಾನು ಇವಾಗಲ್ಲಿ ನನ್ನ ಚಾನಲ್ ನೇಮ್ನ ಹಾಕ್ತಾ ಇರ್ತೀನಿ. ಸೊ ನಿಮ್ಮ ಚಾನಲ್ ನೇಮು ಸರ್ಚ್ ಬಾರಲ್ಲಿ ಬರಬೇಕು, ಹಂಗಿದ್ರೆ ಮಾತ್ರ ವ್ಯೂಸ್ ಜಾಸ್ತಿ ಬರುತ್ತೆ. ಕೆಲವೊಂದು ಟೈಮಲ್ಲಿ ಬರೋದಿಲ್ಲ. ಸೊ ಇಲ್ಲಿ ನಂದು ಸರ್ಚ್ ಬಾರಲ್ಲಿ ನನ್ನ ಹೆಸರು ಬರೋದು. ಸೊ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನೇ ಹಾಕಿದ್ದೀನಿ. ಅದು ಹಾಕಿ ಆದಮೇಲೆ ನಾನು 4-5 ಟ್ಯಾಗ್ಸ್ನ ಹಾಕ್ತೀನಿ. ಸೊ ಇದು ವಿಡಿಯೋ ರಿಲೇಟೆಡ್ ಆಗ್ತಾ ಇದ್ದೀನಿ. ನಾನು ಆಮೇಲೆ ಇನ್ನೊಂದ್ಸಲ ಎಡಿಟ್ ಮಾಡ್ಕೊತೀನಿ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೊ ಇದು ವಿಡಿಯೋ ರಿಲೇಟೆಡ್ ನಾನು ಕೆಳಗಡೆ ಹೆಸರು ತೋರಿಸುತ್ತೆ. ನಾನು ಶಬರಿಮಲೆ ಅಯ್ಯಪ್ಪನ ಹಾಕಿದ್ದೀನಿ. ಅದ್ರ ರಿಲೇಟೆಡ್ ನಾನು ಒಂದು 4-5 ಟ್ಯಾಗ್ಸನ್ನು ನಾನು ಇಲ್ಲಿ ಹಾಕ್ತೀನಿ. ಅದೇನು ಟ್ಯಾಗು ಇಂಪಾರ್ಟೆಂಟ್ ಇದೆ. ಈ ಟ್ಯಾಗ್ನ ಹಾಕಿ ಮತ್ತು ನೀವೇನಾದರೂ ಹಳೆ ಚಾನಲ್ ಲಿಂಕ್ ಇದ್ದರೆ ನಿಮ್ಮದು ಹಾಕ್ತೀನಿ ನೋಡಿ. ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಅದನ್ನು ಇದರಲ್ಲಿ ಹಾಕಿ ನೀವು ಮತ್ತು ಯಾವುದಾದ್ರೂ ವಿಡಿಯೋನ ನಾನು ಹಾಕ್ತೀನಿ, ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅಂದರೆ ಅದನ್ನು ಹಾಕಬೇಕಾಗುತ್ತೆ. ಕೊನೆಯಲ್ಲಿ ನೀವು ಟ್ಯಾಗ್ಸ್ ಹೇಳೋದಿದ್ರೆ ಅದು ಒಂದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದು ಆಗಿ ಆದಮೇಲೆ ಏನು ಮಾಡ್ತೀನಿ, ನಾನು ಟ್ಯಾಗ್ಸ್ ಎಲ್ಲ ಹಾಕ್ತೀನಿ ಒಂದು 4-5. ಅದಾದಮೇಲೆ ನೆಕ್ಸ್ಟ್ ಮೇಲ್ಗಡೆ ಆರೋ ಮಾರ್ಕ್ ತೋರಿಸುತ್ತಲ್ವ, ಮತ್ತು ಬ್ಯಾಕ್ ಬರಬೇಡಿ. ಅದು ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಅದು ರಿಟರ್ನ್ ಬ್ಯಾಕ್ ಬರುತ್ತೆ ನಿಮಗೆ. ಸೊ ಅಲ್ಲಿ ಬ್ಯಾಕ್ ಬಂದಮೇಲೆ ಅಲ್ಲಿ ಮತ್ತೆ ಕೆಲವೊಂದು ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಅದೇನಂತ ನಾನು ಹೇಳ್ತೀನಿ. ಸೊ ಇವಾಗ ಬ್ಯಾಕ್ ಬಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಯಿತು. ನಾನು ವೀಡಿಯೋನ ಬಂದು ಅನ್ಲಿಸ್ಟೆಡಲ್ಲಿ ಹಾಕ್ತೀನಿ, ಡೈರೆಕ್ಟ್ ಪಬ್ಲಿಕ್ ಕೊಡ್ತಾ ಇಲ್ಲ. ನನಗೆ ಇವತ್ತು ಆಲ್ರೆಡಿ ವೀಡಿಯೋಸ್ ನಾನು ಹಾಕಿರೋದ್ರಿಂದ ಇದನ್ನ ನಾಳೆ ಬೆಳಗ್ಗೆ ಹಾಕ್ತೀನಿ. ನಾನು ಅಲ್ಲಿ ನಾನು ಟೈಮು ಡೇಟನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಯಾವ ಟೈಮು ಯಾವ ಡೇಟು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಿ ಬಿಟ್ಬಿಟ್ರೆ ನಾವು ಆ ಟೈಮಿಗೆ ಅದು ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗುತ್ತೆ. ಇವತ್ತು ಆಲ್ರೆಡಿ 3-4 ವೀಡಿಯೋ ಹಾಕಿರೋದ್ರಿಂದ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಏನಂತ ಹೇಳಿದರೆ ಅದು ಕಿಡ್ಸಿಗೆ ಅಲ್ಲ ಅನ್ನೋದಿರಬೇಕು. ನಾನು ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೇ ಲಿಸ್ಟಲ್ಲಿ ಶಬರಿಮಲೆ ಅಯ್ಯಪ್ಪಂದು ಹಾಕಿದ್ದೀನಲ್ವ, ಅದನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆಲ್ಟರ್ನೇಟ್ ಕಂಟೆಂಟು ನೋ ಅಂತಲೇ ಹಾಕಿ ಯಾವಾಗಲೂ. ಸೊ ಪೇಯ್ಡ್ ಪ್ರಮೋಷನ್ ಅಂತ ಇರುತ್ತೆ. ಸೊ ನೀವು ಪ್ರಮೋಷನ್ ವಿಡಿಯೋ ಅಲ್ಲ ಇದು, ಹಾಗಾಗಿ ನೋ ಅಂತ ಹಾಕಿದ್ದೀನಿ. ಕಮೆಂಟ್ ಆಫಲ್ಲಿರುತ್ತೆ, ಕಮೆಂಟನ್ನು ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡಿಕೊಂಡು ಇಷ್ಟನ್ನು ಹಾಕಿಬಿಟ್ರೆ ಮುಗೀತು. ನೆಕ್ಸ್ಟ್ ಇನ್ನೊಂದು ಟ್ಯಾಗ್ ಅಪ್ಲೋಡ್ ಮಾಡೋದಿದೆ, ಅದನ್ನು ನಾನು ನೆಕ್ಸ್ಟ್ ಎಡಿಟ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ಥರ ಅಂತ.
ಸೊ ಇವಾಗ ನೀವು ನೋಡಿದ್ರಲ್ವ ಇಷ್ಟು ಬಂದು ವೀಡಿಯೋ ಅಪ್ಲೋಡ್ ಮಾಡೋದಿದೆ. ಇದನ್ನು ವೀಡಿಯೋ ಅಪ್ಲೋಡ್ ಮಾಡೋದು ರೈಟ್ ವೇನಲ್ಲಿ ಹೀಗೆ ಅಪ್ಲೋಡ್ ಮಾಡೋದು. ಇದನ್ನು ಬಿಟ್ಟರೆ ನಾವು ಕ್ರೋಮ್ ಬ್ರೌಸರಲ್ಲಿ ಮಾಡ್ತೀವಿ. ಅದರಲ್ಲಿ ನಿಮಗೆ ಇನ್ನು ಡೆಪ್ತಾಗಿರುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಕಾಪಿರೈಟ್ ಇತ್ತು ಅಂದರೆ ಇಮಿಡಿಯೇಟಾಗಿ ತೋರಿಸುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ನೀವು ಮಾಡ್ಕೋಬೋದು ಆರಾಮಾಗಿ. ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಏನೂ ಇಶ್ಯೂಸ್ ಇರೋದಿಲ್ಲ, ಫಾಸ್ಟಾಗಿ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೊನೆವರೆಗೂ ನೋಡಿಬಿಟ್ಟು ಅಂತ ಹೇಳಿದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.